ವೆಲ್ಕಮ್ ಬ್ಯಾಕ್ ಜೇನುಗೂಡು ಫ್ಯಾಮಿಲಿ. ನೋಡಿ ನಿನ್ನ ನೈಟಿಂದ ಮಳೆ ಅಲ್ಲ ಬಿಡಲೇ ಇಲ್ಲ. ಹಾಗೆ ನಾನು ಬೆಳಗ್ಗೆ ಎದ್ದು ಹೊರಗೆ ಬಂದು ನೋಡ್ತಿದ್ದೇನೆ, ಮಳೆ ಬರ್ತವೆ ಉಂಟು. ಹಾಗೆ ಗಿಡ ಎಲ್ಲ ಎಂತ ಆಗಿದೆ ಅಂತ, ಅದೊಂದು ರೋಸಾದದ್ದು ನೀರು ಬಿದ್ದು ಬಿದ್ದು ಅಲ್ಲಿಗೆ ಬಗ್ಗಿ ಹೋಗಿತ್ತು. ಅದಾಗಿ ಹಸ್ಬೆಂಡ್ಸ್ ಎದ್ದು ಬಂದರು. ಮತ್ತು ನನ್ನದು ಕೆಲಸ ಸ್ಟಾರ್ಟ್ ಮಾಡಿದೆ. ನಿನ್ನ ನೈಟ್ ಅಕ್ಕಿ ನೆನೆಯಲಿಕ್ಕೆ ಹಾಕಿದ್ದೆ ನೀರು ದೋಸೆಗೆ ಅಂತ, ಗ್ರೇವಿ ಉಂಟು ಅಂತ ಹೇಳಿದ್ದೆ ಅಲ್ಲ. ಹಾಗೆ ಇನ್ನು ಅದನ್ನು ಗ್ರೈಂಡ್ ಮಾಡಬೇಕು. ಖಾಲಿ ಹಾಳೆಗಳ ತುಂಬ ನೆನಪುಗಳು, ನಿಂದೆ ನಿಂದೆ ಊರಿಸಲೇ ನಿನ್ನ ನೆನಪನು ನೀನೆ ಎಲ್ಲದ ಸಂಜೆಗೆ. ಇರೋ ಇರೋ ತಿಳಿಬುಂದು ಇದು ಸ್ಕೂಲ್ ಲೇಟ್ ಅಲ್ಲ ಪುಣೆ ಬಲ ಬಲ ನಕ್ಕಿನಪ್ಪ ಥ್ಯಾಂಕ್ ಯು. ಗುಡಿಸಿ ಫ್ರೆಶ್ ಅಪ್ ಆಗಲಿಕ್ಕೆ ಹೋಗಿದ್ದೆ. ಆಯ್ತು, ಈಗ ಬಂದು ಒರೆಸ್ತಿದ್ದೇನೆ. ಇನ್ನು ಹಸ್ಬೆಂಡ್ ಮತ್ತು ಮಗು ದೀಪ ಇಟ್ಟು ಚಹಾ ಕುಡ್ದೇನೋ ಹೊರಡಿದ್ದು ಸ್ಕೂಲಿಗೆ. ಚಹಾ ನೀರು ಬೇಯಿಸಿ ಫಸ್ಟ್ ದೋಸೆಗೆ ಸೈಡಿಗಾಯಿತು. ಎಂಟು ಹೇಳಿದ್ದಲ್ಲ, ಅದು ಉಂಟು. ಇದು ಗೀ ರೈಸ್ ಮಗುವಿಗೆ ಟಿಫಿನಿಗೆ. ಮಳಿ 8:18 ಆಗಿದೆ, ಅದಕ್ಕೆ ಓಡ್ತಿದ್ದಾರೆ. ಮಳೆಗೆ ಲೇಟ್ ಆಯಿತು. 20 ಆಗುವಾಗ ಒಳಗಿರಬೇಕು. ಇದು ಪದಾರ್ಥ ಆಯ್ತಾ ಟೈಲರ್ ಹೆಂಡತಿಗೆ ಕೊಡ್ಲಿಕ್ಕೆ. ಟೈಲರ್ದು ಗಾಡಿ ಅಲ್ವಾ. ಮಗುವನ್ನು ಸ್ಕೂಲಿಗೆ ಬಿಟ್ಟು ಬಂದದಾಯ್ತಾ. ಮಳೆ ಫುಲ್ ಅಲ್ಲ, ಒದ್ದೆ ಆಗಲಿಲ್ಲ, ರೈನ್ ಕೋಟ್ ಹಾಕಿ ಹೋದದ್ದು. ಹಾಗೆ ನಾನು ಆ ಚಹಾ ಕುಡಿಬೇಕಷ್ಟೇ. ಅದೇ ನನ್ನ ಸ್ವಲ್ಪ ಚಿಕ್ಕ ಕೆಲಸ ಬಾಕಿ ಉಂಟು. ಟೈಮ್ ಎಷ್ಟಾಗಿದೆ ಅಂದರೆ ಇನ್ನೂ ದೋಸೆ ಮಾಡಿ ಇರಲಿಲ್ಲ, ಮಾಡಬೇಕಷ್ಟೇ. ಚಂದ ಬರ್ತದೆ ಎಂದು ಗೊತ್ತಿಲ್ಲ. ಈಗ ಸ್ವಲ್ಪ ಸಮಯದಿಂದ ಹಾಗೆ ಅಕ್ಕಿ ಒಳ್ಳೆ ಉಂಟು ಎಂತ ಗೊತ್ತಿಲ್ಲ, ಚಂದ ಬರ್ತದೆ. ಅಂದರೆ ನೀರು ದೋಸೆ ಮಾಡೋದೇನಿದ್ರೆ ದೊಡ್ಡ ಕಿರಿಕಿರಿ ಕೆಲಸ ಅಲ್ಲ, ನಾವು ಮಾಡ್ತವೇ ಇರಲಿಲ್ಲ. ಈಗ ಒಂದು ಕರೆಕ್ಟ್ ಬರ್ತದೆ ಅಂತ ಒಂದು ಮಾಡೋದು. ನೋಡಿ, ಇದು ಮೊನ್ನೆ ತಗೊಂಡದ್ದು, ಈಗ ಸ್ಪ್ರೇ ಮಾಡಿದ್ರೆ ಆಯಿತು. ತುಂಬ ದೋಸೆ ಏನು ಮಾಡಲಿಕ್ಕಿಲ್ಲ. ಆಯಿತು, ಒಂದು 2 ದೋಸೆ, ನನಗೆ 2 ದೋಸೆ, ಹಸ್ಬೆಂಡಿಗೆ 4 ದೋಸೆ, ಒಂದು ನೀರು ದೋಸೆ ಆದರೆ ಮಗುವಿಗೆ 1 ದೋಸೆ. ಹಾಗೆ ಒಂದು ಹಾಲು ಕಾಫಿಗೆ.
ಸೇಮ್ ಟೈಮ್ ನೋಡಿ 9:30 ಆಗಿದೆ. ನೈಟ್ ಬಂದ ಮಳೆ ಸ್ಟಾಪೇ ಆಗಲಿಲ್ಲ. ಈಗ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗಿದೆ, ಒಂದೊಂದು ಡ್ರಾಪ್ ಆರಿಸ ಬೀಳ್ತುಂಟು. ಆದರೆ ಖುಷಿ ಆಗ್ತದೆ ಮಳೆ ಬರುವಾಗ. ಒಂದೊಂದು ಹನಿ ಬೀಳ್ತಾ ಉಂಟು. ಅವ್ರಿಗೆ ಫುಲ್ ನೈಟ್ ಮಳೆ ಬರ್ತಿತ್ತು. ಮಳೆ ಬಂದರೆ ಖುಷಿ ಆಗ್ತದೆ, ಕೂಲ್ ಇರ್ತದೆ ಅಲ್ಲ, ಅದರ ಸೆಕೆಯಲ್ಲಿ ಸಾಯಬೇಕಾಗ್ತದೆ. ಆದರೆ ಒಂದು ಮಳೆ ಬರುವಾಗ ಈಚೆದ ಕರೆಂಟ್ ತೆಗ್ದಾಗ್ತದೆ, ಅದೇ ಪ್ರಾಬ್ಲಮ್ ದೊಡ್ಡದು. ಅನ್ನ ಮತ್ತು ಇದೊಂದು ಸ್ಟೋರ್ ಇದೆ ಆಯಿತಾ, ಅದು ಚೆಂದ ಆಗ್ತದೆ ತಿನ್ನಲಿಕ್ಕೆ. ಇದು ಎಂತ ತೊಜಂಕ್ ಮತ್ತು ಹಲಸಿನ ಬೀಜ. ಇದು ನನ್ನ ನಿನ್ನೆ ಚಿಕನ್. ಹಾಯ್, ನಾನು ಸ್ಕೂಲಿಂದ ಬಂದೆ. ರಿಕ್ಷಾದಿಂದ ಬರೋದು ಖುಷಿ, ರಿಕ್ಷಾದಿಂದ ಅಲ್ಲ ನೋಡಿ ಖುಷಿ ಬೇಗ ಬಂದಿದ್ದಾಳೆ. ಲೇಟ್ ಆಯ್ತು ಇವತ್ತು ನಾ ಬರೋದು, ಇವತ್ತು ಒಳ್ಳೆ ಲೇಟ್ ಆಗ್ತದೆ ಬರೋದು. ಸ್ನಾನ ಮಾಡಬೇಕೀಗ. ಬಾಯ್ ಬಾಯ್. ಸಂಜೆಗೆ ಹೋಗಿಲ್ಲ, ಜೋರು ಮಳೆ ಆಯಿತು ನೋಡಿ, ಜೋರು ಮಳೆ ಬರ್ತುಂಟು. ಇನ್ನು ಹೋಗಿ ಅಡಿಗೆ ಎಲ್ಲ ಆಗಬೇಕು. ಇವತ್ತು ನಾನು ಹೇಳಿದ್ದೇನಲ್ಲ ನಿನ್ನೆ, ಚಿಕನ್ ತೆಗ್ದಿಟ್ಟಿದ್ದೇನೆ ಸ್ವಲ್ಪ ಅಂತ. ಎಂತ ಮಾಡುತ್ತದೆ ನೋಡಬೇಕು. ಪ್ಲ್ಯಾನ್ ಇರೋದು ಚಿಕನ್ ಕಬಾಬ್ ಮಾಡುವ ಅಂತ, ಮತ್ತು ಗೊತ್ತಿಲ್ಲ ಚೇಂಜ್ ಆಗ್ತದ ಅಂತ. ಮನೆಗೆ ಹೋಗಿ ಸಿಗ್ತೇನೆ ಮತ್ತೆ. ಈಗ ಹೋಗ್ಲಿಕ್ಕೆ ಆಗಲಿಲ್ಲ, ಹೋಗಿ ಆದಮೇಲೆ ಮನೆಯಲ್ಲಿ ಸಿಗ್ತೇನೆ. ಇದು ನೋಡಿ ನಮ್ಮ ಮನೆ ಹತ್ರ ದೊಡ್ಡ ಮರ. ಇಲ್ಲಿಗೆ ಚಿಕ್ಕಮ್ಮನವರು ರೆಂಟಿಗೆ ಬಂದಾರಲ್ಲ ಈ ಮನೆಗೆ. ಹಾಗೆ ಅದು ನಿನ್ನೆ ನೈಟ್ ಅಷ್ಟು ದೊಡ್ಡದು ಇದು ಬಿದ್ದದಂತೆ ಪೀಸ್ ಆಗಿ. ಮನೆದ ಮೇಲೆ ಬೀಳಲಿಲ್ಲ, ಸೈಡಿಗೆ ಬಿದ್ದಿದೆ. ಗಿಡ ಎಲ್ಲ ಕಟ್ಟಾಗಿ ಹೋಗಿದೆ ಅವರದ್ದು. ಅಷ್ಟು ಚಂದ ಮಾಡಿ ಇಟ್ಟಿದ್ರು, ಎಲ್ಲ ಹೋಗಿದೆ. ಅದೊಂದು ಡೇಂಜರ್ ಆಯಿತು ಮಾತ್ರ ಆ ಮರ. ನಾನು ಹಾಗೆ ನೋಡಿ ಮನೆಗೆ ಹೋಗ್ತಿದ್ದೇನೆ. ಚಹಾ ಕೊಡ್ತೇನೆ, ಅಲ್ಲಿ ಹೋಗಿ ಕೆಲಸ ಸ್ಟಾರ್ಟ್ ಆಗಬೇಕು. ಮನೆಗೆ ಬಂದೆ. ಸಂಜೆಯಿಂದ ಸ್ಟಾರ್ಟ್ ಆದ ಮಳೆ ಸ್ಟಾಪೇ ಆಗಲಿಲ್ಲ ಆಯಿತಾ. 7:30 ಆಗಿದೆ. ಇನ್ನೆಲ್ಲ ಆಗಬೇಕು, ರೆಡಿ ಆಗಬೇಕಷ್ಟೇ. ಚಿಕನ್ ಅದೀಗ ನೀರು ಹಾಕಿಡ್ಬೇಕು, ಐಸಲ್ಲೇ ಉಂಟು. ಈಗ ಮಾಡಲಿಕ್ಕೆ ಆಗಬೇಕಲ್ಲ. ಮತ್ತು ಎಂತಂದರೆ ಕಬಾಬ್ ಅಂದರೆ ಸ್ವಲ್ಪ ವೆರೈಟಿಯಾಗಿ ಮಾಡುವ ಅಂತ. ಮತ್ತು ಸಾರು ಮಾಡಬೇಕು, ಅನ್ನ ಇಡಬೇಕು, ಬೇಗ ಬೇಗ ಇಡುವ. ಟೊಮೆಟೊ ಸಾರಿಗೆ ಆಯಿತಾ, ಟೊಮೆಟೊ, ಈರುಳ್ಳಿ ಮತ್ತು ಮೆಣಸು ನೋಡಿ ನೀರಲ್ಲಿ ಹಾಕಿಟ್ಟಿದ್ದೇನೆ. ಅನ್ನ ಇಟ್ಟಿದ್ದೇನೆ ನೋಡಿ ಬಂದು ಡ್ರೆಸ್ಸೇ ಚೇಂಜ್ ಮಾಡಲಿಲ್ಲ. ಸಾರಿಗಿಟ್ಟೆ, ಅನ್ನ ಕುದಿಸಿ ಚೈನಾ ಪಾಟಲ್ಲಿಟ್ಟೆ. ಅನ್ನ ಯಾವುದು ಇಡೋದು ನಾನು ರೇಷನ್ಗೆ ಇಡೋದು ಆಯಿತಾ, ಅದಂದರೆ ಒಳ್ಳೆ ಆಗ್ತದೆ. ಚಿಕ್ಕಮ್ಮನ ಹತ್ರ ತೆಗೊಳ್ಳೋದು ನನಗೆ ಇಷ್ಟ, ಹಸ್ಬೆಂಡಿಗೆ ಇಷ್ಟ. ಅದಕ್ಕೆ ಇನ್ನು ಫ್ರೆಶಪ್ ಆಗಿ ಬಂದು ದೀಪ ಇಡಬೇಕು ದೇವರಿಗೆ. ಆರಾಗಿದೆ, ಇನ್ನೊಂದು ಒಗ್ಗರಣೆ ಕೊಡಬೇಕು. ಚಿಕನ್ ಒಂದು ಇಲ್ಲೇ ಉಂಟಾಯ್ತಾ, ಅದರಲ್ಲಿ ತಂಗಿದ ಕಾಲ್ ಬಂದು ಅವಳ ಹತ್ರ ಮಾತಾಡಿದೆ. ಈಗ ಟೈಮ್ ಇಷ್ಟ ಆಗಿದೆ ಅಂತ ನೋಡಿ ಚಿಕನ್ ರೆಡಿ ಆಗಬೇಕು. ಇದಕ್ಕೊಂದು ಒಗ್ಗರಣೆ ಕೊಡುವ. ಕಳ್ಳ ಬಂದದ್ದು ಮನೆಗೆ.
ಸ್ಪೆಷಲ್ ಮಾಡ್ತೇನೆ ಹೇಳಿದಲ್ಲ ಕಬಾಬ್ ಲಾಸ್ಟ್ ಎಂತ ಸಿಲ್ಲ ಇದೆ ಸಿಂಪಲ್ ಪ್ಲಾನ್ ಆಗಿದೆಲ್ಲ ಹಾಳಾಯಿತು ಮತ್ತು ಟೈಮ್ ಸಹ ಲೇಟ್ ಆಗಿತ್ತಲ್ಲ. ಮಗು ಬರ್ತಾನೆ ಅಂತ ಕಾಲ್ ಬಂತು, ಈಗ ಕರ್ಕೊಂಡು ಬರಲಿಕ್ಕೆ ಹೋಗಬೇಕು. ಎಂತಂದರೆ ಎಕ್ಸಾಮ್ ಮಂಡೇ, ಅದಕ್ಕೆ ಗಡಿ ಹಿಡಿದು ಕಲಿಸು ಅಂತ ಹಾಗೆ ಕರ್ಕೊಂಡು ಬರಬೇಕು. 8:30 ಆಗಿದೆ. ಫ್ರೈ ಮಾಡೋದು ಈಗ. ಆಯಿಲ್ ಹಾಕುವ, ತವಾ ಫ್ರೈ ಆಗಿ ಮಾಡುವ ಅಂತ ಆಯ್ತಾ, ಡೀಪ್ ಫ್ರೈ ಅಲ್ಲ, ತವಾ ಫ್ರೈ ಮಾಡುವ ಅಂತ. ನೋಡಿ ಈಗ ಅಷ್ಟೊಂದು ಗೊತ್ತಿಲ್ಲ ಕೋಟಿಂಗು. ಸ್ವಲ್ಪ ಬೇವು ಸೊಪ್ಪು ಹಾಕುವ ಆಯಿತಾ, ಆಗ್ತದೆ ನೋಡಿ. ಚಂದ ಫ್ರೈ ಆಗಿದೆ ಆಯಿತಾ, ಇನ್ನು ತೆಗಿಬೇಕು. ಟೈಮ್ 9:30 ಆಗಿದೆ. ಮಗು ಕಲಿತಿದ್ದಾನೆ ಇವತ್ತು ಕನ್ನಡ ಕಲೀಲಿಕ್ಕೆ. ಅವನಿಗೆ ಕನ್ನಡ ಬರ್ತದಲ್ಲವಾ ಕುഞ്ഞി? അങ്ങനെ കായ സാരി പറയ്, കന്നഡ അറിയാലേ നിനക്ക്? അറിയാലേ? ನಾಟಕ ಮಾಡ್ತಾನೆ. ಪಿಕ್ಚರ್ ಎಲ್ಲ ಬೇಡ ಯಾಕೆ ಮಾಡೋದು ಅಂತ ಹೇಳಿದಲ್ಲ. ಹಾಗೆಯಾ? ಗೊತ್ತಿಲ್ಲಗೆ ಉಂಡು ಪಟ ಬರೆದಿನ ಸರಿ. ನಾನು ಬರೆಯೋದು ಶೋಕ್ ಅಂತ ಬರಲಿ, ತೀರ್ಥಗೀಡಿ ತಾಗಲಿಂಚನೆ. ಊಟ ಮಾಡುವ. ಮನೆಯಿಂದ ತುಜಂಗ್ ಕೊಟ್ಟಿದ್ದಾರೆ ನಂಗೆ ಒಪ್ಪಳಿಗೆ, ಇವರು ತಿನ್ನುವುದಿಲ್ಲ. ಊಟ ಮಾಡುದಾ? ಮೂರು ತುಲೆ ಓಣುಂದು ಶೋಕ್ ಮಂದ ರೌಂಡ್ ಮಂದ ಅಂಚ ಬರಲಿ. ಊಟ ಮಾಡುದಾ? ಊಟ ಮಾಡುದಾ? ಬರಲ್ಲ ಒಜಿಯಲ್ಲ ಕಣ್ಣೆ ಕೈ ತರ ಆಯ್ತಲ್ಲ. ಯಾವುದು ನಿನ್ನೆದು ಮನೆಯಲ್ಲಿ ಕೊಟ್ಟು ಸ್ವಲ್ಪ ಬಾಕಿ ಇತ್ತು, ಅದನ್ನು ರಿಟರ್ನ್ ನನಗೆ ಕೊಟ್ಟಿದ್ದಾರೆ. ಸಾರು ಬರೀ ಶೆಕೆ ಅಪ್ಪ ಮಗನಿಗೆ ಈ ಮಳೆಗೆ ಸಹ. ಇದು ನಾಯಿಗಿಂತ ಸಣ್ಣ ಇಡುವುದಾಯ್ತಾ, ನಾನು ಯಾವಾಗ ಸರ್ ಕಾಯ್ತದೆ ಅಂತ ನಿನ್ನೆ ಹಾಕ್ಲಿಕ್ಕೆ ಆಗಲಿಲ್ಲ. ಈಗ ಸಹ ಮಳೆ ಬರ್ತದೆ, ನಿನ್ನೆ ಮಳೆ ಬರ್ತದೆ ಹೇಳಿ ಹಾಗೆ ವೇಸ್ಟ್ ಆಯಿತು. ಇವತ್ತೀಗ ಹಾಕಬೇಕು, ಪಾಪ ಕಾಯ್ತದೆ. ನನ್ನ ಕುಟುಂಬ ಅಲ್ಲ, ನಿಮ್ಮ ಕುಟುಂಬದ ನನ್ನದು ಯಾಕೆ? ಅವಳ ಕುಟುಂಬದವರಿಗೆ ಆಗ್ಬೋದು. ಈಗ ಬರ್ತದೆ. ಇವತ್ತು ಮಳೆಯಿಂದ ಬರಲಿಲ್ವಾ ಅಂತ, ಇಲ್ಲದ ಬರ್ತದಿಲ್ಲ, ಕಾಯ್ತಾ ಇರ್ತದೆ. ಬರುದು ನೋಡಿ ಆಗ ಅಲ್ಲಿ ಒಂದು ಅಲ್ಲಿ ಉಂಟು, ಅದೇನು ಬರುದಿಲ್ಲ ಇವತ್ತು. ಒಂದೇ ಬಂದದ್ದು. ಎಲ್ಲ ಬಂತು. ಬೇಗ ತಿಂದರೆ ಬಚ್ಚ. ಇನ್ನೊಂದ್ಸಲ ಮಳೆ ಬರುವಾಗ ನೀರಲ್ಲಿ ಹೋದ್ರೆ ಗೋವಿಂದ. ಖುಷಿಯಾಗಿದೆ. ಫುಲ್ ಚಿಕನ್ ಅಲ್ಲ. ಅದಕ್ಕೆ ಸೋನು ಯಾರು ಸಂಬಂಧ ಸತ್ಯವ ಹಿಂದಿ ಮಾತಾಡುದಾ? जाओ खाओ इसका इसका तो इसके रिश्तेदार है क्या? इसके रिश्तेदार है. जाओ जाओ चल ಅದಿನ ನಾವು ಅದಕ್ಕೆ ನಾಚಿಕೆ ಇರ್ತದೆ, ಮತ್ತೆ ಬರ್ಬೋದು. ನಾವು ಹೋದ ಮೇಲೆ ಮೀಗೆ ಇರ್ತದೆ, ಅದೇನ ಮೀಗೆ ಇರೋದು ಯಾವಾಗ ಆಚೆ ಮನೆಗೆ ಊಟಕ್ಕೆ ಹೋಗಿದ್ದ ಅಂತ. ನಾವು ಅದಕ್ಕೆ ನಾಚಿಕೆ ಆಗ್ತದೆ. ಬಾಕಿ ಆಗಿದೆ, ನಾಳೆ ಮನೆಗೆ ಕೊಂಡೋಗ್ಲಿಕ್ಕೆ ಇವನಿಗೆ ಮಧ್ಯಾಹ್ನಕ್ಕೆ ನಿಮ್ಗೆ ಲಜ್ಜಿ 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 ಲಾಸ್ಟ್ ಇಯರ್
ಆಮೇಲೆ ತುಂಬ ಕಮ್ಮಿ ಕಾಯಮ್ಮ ಪಪ್ಪ ಬಜ್ಜಪ್ಪ ಲವಣ ಮತ್ತೆ ಗೀತಮ್ಮ ಗೀತಮ್ಮ ಬಂತಾರೆ ನೋಡು ಪ್ರೀತಮ್ಮ ಬರ್ತಲ್ಲ 12 13 ಬರ್ತೀವಿ ಈಗ ಎಂತಕ್ಕೆ ಲೆಕ್ಕ ಆಗೋದು ಹಣಕ್ಕೆ ಅಲ್ಲ ಅಲ್ಲ ಬರ್ತಾರೆ ಅಕ್ಕಿ ಆಗ್ಲಿಕ್ಕೆ ಅದೇ ಅದೇ ಮಾಡ್ರಿ ಕಾಸು ಕೊಡ್ತೇನೆ ಮತ್ತೆ ಕಾಸು ಬಚ್ಚಿ ಗಾರಿ ಪಾನೆ ಲಾಸ್ಟ್ ಟೈಮ್ ನಾವು ಇಂತ ಸ್ಟ್ರಾಂಗ್ ಇರ್ಬೋದು ಅದೇ ನಮ್ಮ ಸಿಹಿ ಮತ್ತೆ ಬಚ್ಚಲು ಅಂತಾರೆ ಇದೆ ಬಕ್ಕ ಪಿರವರೆಲ್ಲ ವಚನ ಅಂತಾರ ಬಕ್ಕ Happy again. ನಿಂತಿದ್ದೀನಿ ಸೂಪರ್ ತೆಗಿಯಾನ ಎದು ಹೊಡಿದ್ದೆ ಇವರದ್ದು ಅಪ್ಪ ಮಗಂದು ಸ್ಟೋರಿ ಆಗ್ತಿತ್ತು ಅದಕ್ಕೆ ನಾನು ಕಿವಿ ಕೊಡ್ಲಿಕ್ಕೆ ಬಂದಾತು ಶಬರಿಮಲೆಗೆ ಇನ್ನು ಯಾವಾಗ ಹೋಗ್ಲಿಕ್ಕೆ ಅಂತ ಒಂದು ಸ್ಕೆಚ್ ವಿಶಾಲಣ್ಣ ಪಪ್ಪ ಯಾರೆಲ್ಲ ಬರ್ತಾರೆ ಅಂತ ಇವನ್ ಈಗ ಲೆಕ್ಕ ಹಾಕೋದು ಕಿನ್ನಿ ಬಾಬನ ಬರುವ ಇದ್ರದ್ದು ಕಿನ್ನಿ ಅಕ್ಕಲ್ಲಮ್ಮ ಬಕಾಯನ ವಿಹನ್ ಅಮ್ಮ ವಿಹನ್ ಅಮ್ಮ ಬಕ ಆಯ್ತು ಜಾಸ್ತಿ ಫಸ್ಟ್ ಇರ್ಬಿಟ್ಟು ಬಾರ್ನೆ ಇருக்கு ಎಂತಕ್ಕೆ ಇದು ಐರಲಿ ಫಸ್ಟ್ ಇದು ಬಕ್ಕವಾಗದಲ್ಲಿ ಎಂತ ಲಾಸ್ಟ್ ಮಗ ನಾನು ಬಟ್ಟೆ ಮಾಡಿಸ್ತೇನೆ ನನ್ನದಿಲ್ಲಿ ಉಂಟು ಕೆಲಸ ಬಾಕಿಯಾಗಿದೆ ಇದು ಮಾಡ ಅವರದಕ್ಕೆ ಕಿವಿ ಕೊಟ್ಟರೆ ಆಗ್ಲಿಕ್ಕಿಲ್ಲ ಓಕೆ ಇನ್ನು ಮಲಗುದು ನಾಳೆ ರಜೆ ಅಲ್ಲ ಅವನಿಗೆ ಭಾರಿ ಖುಷಿ ನೈಟ್ ಕೇಕ್ ಲವ್ ಯು ಮಾತಾಟ ಇದು ಮಾರೋ ಇವತ್ತಿದ್ದು ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಬಾಯ್